ಸಿಟಿಗೆ ಬೇಸಿಗೆ ಕಾಲಿಟ್ಟಿದೆ. ಜೊತೆಗೆ ಬಿಎಂಟಿಸಿ ಪ್ರಯಾಣಿಕರ ಗೋಳು ಹೆಚ್ಚಾಗಿದೆ. ಬಸ್ನಲ್ಲಿನ ಆ ರಶ್ ಸೆಕೆ ಜನರ ಜೀವ ಹಿಂಡ್ತಾ ಇದೆ. ಈ ನಡುವೆ ಕಂಡಕ್ಟರ್ ಹಾಗೂ ಚಾಲಕರ ಕಿರಿಕ್ ಬೇರೆ. ಇನ್ನು ಬಸ್ಗಳು ಯಾವ ಟೈಮ್ಗೆ ಬರುತ್ತವೋ, ಸ್ಟಾಪ್ ಆಗುತ್ತವೋ ಇಲ್ವೋ ಅನ್ನೋದು ಕೂಡ ಪ್ರಯಾಣಿಕರನ್ನ ಕಾಡುವಂತಹ ಕಿರಿಕಿರಿ. ಈ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸರ್ಚ್ ಮಾಡೋಕೆ ಬಿಎಂಟಿಸಿ ಪ್ಲಾನ್ ಮಾಡಿದೆ. ಬಿಎಂಟಿಸಿ ಬೆಂಗಳೂರಿನ ಸಂಚಾರಿ ಜೀವನಾಡಿ. ಬಿಎಂಟಿಸಿ ಬಸ್ಗಳಲ್ಲಿ ನಿತ್ಯ 52 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಅಷ್ಟು ಜನರಿಗೆ ಸಂಚಾರ ಸೇವೆ ಒದಗಿಸುವ ಬಸ್ಗಳಲ್ಲಿ ಕಿರಿಕಿರಿ ಆಗ್ತಿದೆ ಅಂತ ದೂರುಗಳು ಬಂದಿವೆ. ಈ ಆರೋಪಗಳ ಬಗ್ಗೆ ಅಧ್ಯಯನ ನಡೆಸಲು ಬಿಎಂಟಿಸಿ ಟೀಮ್ ರಚಿಸಿದೆ. ಬಿಎಂಟಿಸಿ ಹಿರಿಯ ಅಧಿಕಾರಿಗಳಿಗೆ ಗ್ರೌಂಡ್ ಲೆವೆಲ್ ಸರ್ವೆ, ಪ್ರಯಾಣಿಕರ ಸಮಸ್ಯೆಗಳನ್ನ ಅರಿಯಲು ವಿಶೇಷ ತಂಡ ರಚನೆ. ಬೇಸಿಗೆ ಬರ್ತಿದ್ದಂತೆ ಬಿಎಂಟಿಸಿ ಬಸ್ಗಳಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗ್ತಿದೆ. ಕಂಡಕ್ಟರ್ ಹಾಗೂ ಚಾಲಕರು ಸರಿಯಾಗಿ ವರ್ತಿಸಲ್ಲ. ಬಸ್ಗಳನ್ನ ಎಲ್ಲೆಂದರಲ್ಲಿ ಸ್ಟಾಪ್ ಮಾಡ್ತಾರೆ. ಮಹಿಳೆಯರಿಗೆ ಮೀಸಲಾದ ಸೀಟ್ಗಳಲ್ಲಿ ಪುರುಷರು ಕುಳಿತುಕೊಳ್ತಾರೆ. ಕಂಡಕ್ಟರ್ ಟಿಕೆಟ್ ಕೊಡದೆ ಹಣ ಪಡೆಯುತ್ತಾರೆ ಅಂತ ಪ್ರಯಾಣಿಕರು ದೂರು ನೀಡಿದ್ದಾರೆ. ಇತ್ತ ಚಾಲಕರು ಎಸಿ ರೂಮ್ನಲ್ಲಿ ಕೂತು ಆರ್ಡರ್ ಮಾಡುವ ಅಧಿಕಾರಿಗಳಿಗೆ ಏನ್ ಗೊತ್ತು ನಮ್ಮ ಸ್ಥಿತಿ ಅಂತ ವಾದಿಸ್ತಾರೆ. ಹೀಗಾಗಿ ವಸ್ತುಸ್ಥಿತಿ ಪತ್ತೆಗೆ ಸೋಮವಾರದಿಂದ ಹಿರಿಯ ಅಧಿಕಾರಿಗಳ ತಂಡ ಫೀಲ್ಡ್ಗಿಳಿಯಲಿದೆ. ಪ್ರಯಾಣಿಕರು ಹಾಗೂ ಸಿಬ್ಬಂದಿ ನಡುವೆ ಉತ್ತಮ ಬಾಂಧವ್ಯ ಮೂಡಿಸಲು ಯತ್ನಿಸಲಿದೆ. ಅಲ್ಲದೆ ಯಾವ ಮಾರ್ಗಕ್ಕೆ ಹೆಚ್ಚು ಬಸ್ ಬೇಕಿವೆ, ಜನರ ಬೇಡಿಕೆ ಹಾಗೂ ಟಿಕೆಟ್ ದರದ ಸಮಸ್ಯೆಗಳ ಕುರಿತು ತಂಡ ಅಧ್ಯಯನ ನಡೆಸಲಿದೆ. ಜನಸಂಪರ್ಕ ಸಭೆಗಳು ಮಾಡಬೇಕು, ಜನರ ಸಮಸ್ಯೆಗಳನ್ನ ಕೇಳಬೇಕು. ಯಾಕಂದರೆ ಇವೆಲ್ಲ ಇವರು ಆಫೀಸರ್ಸ್ ಜನರ ಜೊತೆ ಬೆರೀತಿರಲಿಲ್ಲ, ಅದಕ್ಕೆ ಕಡ್ಡಾಯ ಮಾಡಿದ್ವಿ. ಸೀನಿಯರ್ ಆಫೀಸರ್ಸು ಡಿಪೋಗಳಿಗೆ ಎಲ್ಲ ಕಡೆ ಹೋಗಬೇಕು, ಕಡ್ಡಾಯವಾಗಿ ವಾರಕ್ಕೊಂದ್ಸಲಿ ವಿಸಿಟ್ ಮಾಡಬೇಕು ಅಂತ ಕೂಡ ಮಾಡಿದ್ವಿ. ಬಿಎಂಟಿಸಿ ಹೊಸ ಬಸ್ಗಳನ್ನ ಖರೀದಿಸುತ್ತಿದ್ದು ಹೊಸ ಮಾರ್ಗಗಳಿಗೆ ಅವುಗಳನ್ನ ನಿಯೋಜಿಸಲಿದೆ. ಜೊತೆಗೆ ಬಿಎಂಟಿಸಿ ವ್ಯಾಪ್ತಿ 25 ಕಿಲೋಮೀಟರ್ನಷ್ಟು ವಿಸ್ತರಣೆಯಾಗಿದ್ದು ಹೊಸ ರೂಟ್ಗಳನ್ನ ಆರಂಭಿಸಲಿದೆ. ಹೀಗಾಗಿ ಹಿರಿಯ ಅಧಿಕಾರಿಗಳು, ಡಿಪೋ ಮ್ಯಾನೇಜರ್ಗಳು, ಡಿಸಿಗಳು, ಡಿಟಿಒಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ರಸ್ತೆಗಿಳಿದು ವರದಿ ಸಿದ್ಧಪಡಿಸಲಿದ್ದಾರೆ. ಯಾರು ಪ್ರಯಾಣಿಕರು ಇದ್ದಾರೆ ಅವರಿಗೆ ಯಾವ ರೀತಿ ಬಿಎಂಟಿಸಿಯಿಂದ ಏನು ಅಪೇಕ್ಷೆ ಇದೆ, ಏನೇನು ಅವರಿಗೆ ರೂಟ್ಸ್ ಬೇಕಾಗಿದೆ, ಏನು ಸವಲತ್ತುಗಳು ಬೇಕಾಗಿದೆ, ಅದರ ಬಗ್ಗೆ ಸ್ವಲ್ಪ ಗ್ರೌಂಡ್ ರಿಯಾಲಿಟೀಸ್ ಏನಿದೆ ಇದು ಒಂದು ನಾವು ವಿಶೇಷವಾಗಿ ತಿಳ್ಕೊಳ್ಳೋಕ್ಕೆ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಪ್ರಯಾಣಿಕರ ತೊಂದರೆಗಳನ್ನ ಪರಿಹರಿಸಲು ಬಿಎಂಟಿಸಿ ಮುಂದಾಗಿದೆ. ವಿಶೇಷ ತಂಡದ ವರದಿ ಬಳಿಕವಾದರೂ ಪ್ರಯಾಣಿಕರ ತಾಪತ್ರಯಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಪವನ್ ಕುಮಾರ್, ಟಿವಿ9 ಬೆಂಗಳೂರು.